ಎಷ್ಟು ಡಯಟ್ ಮಾಡಿದರೂ ತೂಕ ಕಡಿಮೆ ಆಗ್ತಾ ಇಲ್ವಾ? ಯಾವಾಗಲೂ ಸುಸ್ತು, ಕೂದಲು ಉದುರೋದು, ಮೂಡ್ ಸ್ವಿಂಗ್ ಆಗೋದು ಆಗ್ತಾ ಇದೆಯಾ? ಇದು ಸಾಮಾನ್ಯ ಸ್ಟ್ರೆಸ್ ಅಲ್ಲ, ಥೈರಾಯ್ಡ್ ಸಮಸ್ಯೆ ಕೂಡ ಆಗಿರಬಹುದು. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಹಾಗಾದರೆ ಈ ಥೈರಾಯ್ಡ್ ಅಂದರೆ ಏನು ಅಂತ ನೋಡೋಣ. ಗಂಟಲ ಭಾಗದಲ್ಲಿ ಇರೋವಂಥ ಒಂದು ಸಣ್ಣ ಗ್ರಂಥಿ ನಮ್ಮ ದೇಹದ ಮೆಟಬಾಲಿಸಮ್, ಹಾರ್ಮೋನ್ನ ಮತ್ತು ಎನರ್ಜಿ ಎಲ್ಲನೂ ನಿಯಂತ್ರಣ ಮಾಡುತ್ತೆ. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಥೈರಾಯ್ಡ್ನ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ಮೊದಲನೇದಾಗಿ ಥೈರಾಯ್ಡ್ನ ಸಮಸ್ಯೆಯ ಲಕ್ಷಣಗಳು ಏನೇನು ಅಂತ ನೋಡ್ತಾ ಹೋಗೋಣ. ಏನೇನು ಅಂದರೆ, ಕಾರಣ ಇಲ್ಲದೆ, ಅಂದರೆ ನಿಮ್ಮ ಡಯಟ್ನಲ್ಲಿ, ನಿಮ್ಮ ಬೇರೆ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಅಥವಾ ಸ್ಟ್ರೆಸ್ನಲ್ಲಿ ಯಾವುದೇ ಕಾರಣ ಇಲ್ಲದೆ ತೂಕ ತುಂಬ ಹೆಚ್ಚಳ ಆಗೋದು ಅಥವಾ ಕಡಿಮೆ ಆಗೋದು, ತುಂಬ ಕಡಿಮೆ ಆಗೋದು, ಅಂದರೆ ನೋಟಿಸಬಲ್ ಡಿಫರೆನ್ಸ್ ಕಾಣೋದು. ಆಮೇಲೆ ಕಾರಣ ಇಲ್ಲದೆ ತುಂಬ ದಣಿವಾಗೋದು, ಅಂದರೆ ನಿಮ್ಮ ಆ್ಯಕ್ಟಿವಿಟೀಸಲ್ಲಿ ಅಂಥ ಏನು ಚೇಂಜಸ್ ಇಲ್ಲದೆ, ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡದೇ ಇದ್ರೂ, ತುಂಬ ಕೆಲಸ ಮಾಡದೇ ಇದ್ರೂ, ಸಾಮಾನ್ಯ ಕೆಲಸಗಳನ್ನೇ ಮಾಡಿದರೂ ನಿಮಗೆ ತುಂಬ ದಣಿವಾಗೋದು. ಮತ್ತು ಅತಿಯಾಗಿ ಕೂದಲು ಉದುರೋದು, ಅಂದರೆ ನಿಮಗೆ ಸಾಮಾನ್ಯವಾಗಿ ತಲೆ ಬಾಚಿದಾಗ ಉದುರೋದಕ್ಕಿಂತ ಹೆಚ್ಚು ಕೂದಲು ಉದುರೋದು. ಚರ್ಮ ತುಂಬ ಒಣ ಚರ್ಮ ಆಗಿರೋದು, ಡ್ರೈ ಸ್ಕಿನ್ ಆಗಿರೋದು. ಮತ್ತು ಮೂಡ್ ಸ್ವಿಂಗ್ ಅಂದರೆ ತುಂಬ ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸ್ ಈ ರೀತಿ ಆಗೋದು. ಸಾಮಾನ್ಯವಾಗಿ ಇರೋದಕ್ಕಿಂತ, ಅಂದರೆ ಟೆಂಪ್ರೇಚರ್ ಚೆನ್ನಾಗೇ ಇದ್ದರೂ, ಸಾಮಾನ್ಯವಾಗಿದ್ದರೂ ತುಂಬ ಹೆಚ್ಚು ಚಳಿ ಅನಿಸೋದು ಅಥವಾ ತುಂಬ ಸೆಕೆ ಅನಿಸೋದು. ಮತ್ತು ಪೀರಿಯಡ್ಸ್ನಲ್ಲಿ ಅಸಮತೋಲನ ಆಗೋದು, ಅಂದರೆ ಸಾಮಾನ್ಯವಾಗಿ ಆಗೋದಕ್ಕಿಂತ ಹೆಚ್ಚು ದಿನಗಳ ಅಂತರ ಬರೋದು, ಅಂದರೆ ಪೀರಿಯಡ್ಸ್ನಲ್ಲಿ ತುಂಬ ವ್ಯತ್ಯಾಸ ಆಗೋದು. ಆಮೇಲೆ ನಿದ್ರೆ ಮಾಡೋದರಲ್ಲಿ ಸಮಸ್ಯೆ ಬರುತ್ತೆ. ಆಮೇಲೆ ಕೈ ನಡುಕ, ಹೃದಯ ಬಡಿತದಲ್ಲಿ ವೇಗ ಹೆಚ್ಚಾಗೋದು ಎಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ಅಂದರೆ ಹಾರ್ಟ್ ಬೀಟ್ಸ್ ತುಂಬ ಜಾಸ್ತಿ ಆಗೋದು ಸಡನ್ನಾಗಿ, ಈ ರೀತಿ ಆಗುತ್ತೆ. ಮಹಿಳೆಯರಲ್ಲಿ ಹೆಚ್ಚು ಯಾಕೆ ಈ ಸಮಸ್ಯೆ ಕಾಣಿಸ್ಕೊಳುತ್ತೆ ಅಂದರೆ, ಹಾರ್ಮೋನ್ಸಲ್ಲಿ ತುಂಬ ಬದಲಾವಣೆ ಆಗುತ್ತೆ ಮಹಿಳೆಯರಿಗೆ. ಅಂದರೆ ಪೀರಿಯಡ್ಸ್ ಇದ್ದಾಗ ಅಂದರೆ ಪೀರಿಯಡ್ಸ್ ಇದ್ದಾಗ ಹಾರ್ಮೋನ್ಸಲ್ಲಿ ಚೇಂಜಸ್ ಆಗುತ್ತೆ. ಮತ್ತು ಸ್ವಲ್ಪ ಬದಲಾವಣೆ ಆದ್ರೂ ಅವರ ಡಯೆಟಲ್ಲಿ ಮತ್ತು ಸ್ಟ್ರೆಸ್ ಲೆವೆಲಲ್ಲಿ ಬದಲಾವಣೆ ಆದರೆ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗುತ್ತೆ. ಕೆಲವರಿಗೆ ಗರ್ಭಧಾರಣೆಯ ನಂತರ ಈ ರೀತಿ ಸಮಸ್ಯೆ ಬರುತ್ತೆ. ಮತ್ತು ಮೆನೋಪಾಸ್ ಟೈಮಲ್ಲೂ ಈ ಥೈರಾಯ್ಡ್ನ ಸಮಸ್ಯೆ ಬರುತ್ತೆ. ತುಂಬ ಸ್ಟ್ರೆಸ್ ತೊಗೊಂಡಾಗಲೂ ಹೆಚ್ಚು ಸಾಮಾನ್ಯಕ್ಕಿಂತ ಹೆಚ್ಚು ಸ್ಟ್ರೆಸ್ ತೊಗೊಂಡಾಗ ಥೈರಾಯ್ಡ್ನ ಸಮಸ್ಯೆ ಬರುತ್ತೆ. ಕುಟುಂಬದಲ್ಲಿ ಥೈರಾಯ್ಡ್ನ ಸಮಸ್ಯೆ ಇದ್ದರೆ, ಅಂದರೆ ಆನುವಂಶಿಕವಾಗಿ ಕೂಡ ಥೈರಾಯ್ಡ್ನ ಸಮಸ್ಯೆ ಬರಬಹುದು. ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ? ತುಂಬ ಹೆಚ್ಚಾಗಿ ತೂಕ ಏರೋದು ಅಥವಾ ಇಳಿಯೋದು. ತೂಕದ ಮೇಲೆ ನಿಯಂತ್ರಣ ಇರಲ್ಲ. ನೀವೆಷ್ಟೇ ಡಯಟ್ ಮಾಡಿರೋ, ಒಳ್ಳೆಯ ಆಹಾರ ತೊಗೊಂಡ್ರೂ ತೂಕದ ಮೇಲೆ ನಿಯಂತ್ರಣ ಬರೋದಿಲ್ಲ. ಸಂತಾನೋತ್ಪತ್ತಿಯಲ್ಲಿ ಸಮಸ್ಯೆಗಳು ಬರುತ್ತೆ, ಅಂದರೆ ಮಕ್ಕಳು ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇರೋ ಹೆಣ್ಮಕ್ಳಿಗೆ ಸಮಸ್ಯೆ ಆಗುತ್ತೆ. ಆಮೇಲೆ ಡಿಪ್ರೆಷನ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಡಿಪ್ರೆಷನ್ಗೆ ಥೈರಾಯ್ಡ್ ಸಮಸ್ಯೆ ಕೂಡ ಒಂದು ಕಾರಣ. ಮತ್ತು ಹೃದಯ ಸಂಬಂಧಿತವಾದ ಸಮಸ್ಯೆಗಳು ಬೇಗ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಆಮೇಲೆ ಶರೀರದಲ್ಲಿ ತುಂಬ ದುರ್ಬಲತೆ ಕಾಣುತ್ತೆ. ಈ ಲಕ್ಷಣಗಳು ಕಂಡು ಬಂದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ವೈದ್ಯಕೀಯ ತಪಾಸಣೆ ಮಾಡಿಸ್ಬೇಕು. ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಕನ್ಸಲ್ಟ್ ಮಾಡದೆ ಯಾವುದೇ ಔಷಧಿಗಳನ್ನ, ನಿಮ್ಮ ಫ್ರೆಂಡ್ಸ್ನ ಕೇಳಿ ಔಷಧಿ ತೊಗೊಳ್ಳೋದು ಆ ರೀತಿ ಎಲ್ಲ ಮಾಡಬಾರ್ದು. ಥೈರಾಯ್ಡ್ನ ಸಮಸ್ಯೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾವುದೇ ಆಹಾರ ಅಥವಾ ಡಯಟ್ ಚೇಂಜ್ ಮಾಡೋದು ಅಥವಾ ಔಷಧಿಗಳನ್ನ ತೊಗೊಳೋದು ಡಾಕ್ಟ್ರ ಸಲಹೆ ಮೇಲೆ ತೊಗೋಬೇಕು. ಆಮೇಲೆ ಸಾಮಾನ್ಯವಾಗಿ ಟೆಸ್ಟ್ಸ್ ಮಾಡಿಸ್ತಾರೆ ಥೈರಾಯ್ಡ್ ಸಮಸ್ಯೆಗೆ. T4, T3 ಮತ್ತು TSH ಟೆಸ್ಟ್ ಮಾಡಿಸ್ತಾರೆ. ಆ ಟೆಸ್ಟ್ನ ರಿಪೋರ್ಟ್ ನೋಡಿ ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ ಏನು ಮೆಡಿಸಿನ್ಸ್ ಕೊಡಬೇಕು, ಯಾವ ರೀತಿ ಡಯಟ್ ಇರಬೇಕು ಅಂತ. ಆಮೇಲೆ ಕೆಲವರು ಟ್ರೀಟ್ಮೆಂಟ್ ನಡೀತಾ ಇರಬೇಕಾದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಔಷಧಿಗಳನ್ನ ನಿಲ್ಲಿಸ್ಬಿಡ್ತಾರೆ. ಆ ರೀತಿ ಮಾಡಬಾರ್ದು.
ಔಷಧಿಗಳನ್ನು ಯಾವಾಗ ನಿಲ್ಲಿಸಬೇಕು ಅನ್ನೋದನ್ನು ಕೂಡ ಕನ್ಸಲ್ಟ್ ಮಾಡಿ ಡಿಸೈಡ್ ಮಾಡಬೇಕು. ಇನ್ನೊಂದು ಫಿಸಿಕಲ್ ಆ್ಯಕ್ಟಿವಿಟೀಸ್, ವಾಕಿಂಗ್ ಮಾಡೋದು, ಮತ್ತು ಯೋಗಾಸನ ಯಾವುದಾದ್ರೂ ಯೋಗ ಕ್ಲಾಸಿಗೆ ಜಾಯ್ನ್ ಆಗೋದು, ಎಕ್ಸಸೈಸಸ್ ಮಾಡೋದು, ಫಿಸಿಕಲ್ ಆ್ಯಕ್ಟಿವಿಟಿನ ಚೆನ್ನಾಗಿ ಇಟ್ಕೊಳ್ಳೋದು ಮತ್ತು ಧ್ಯಾನ ಮಾಡೋದು. ಅಂದರೆ ಸ್ಟ್ರೆಸ್ ಕೂಡ ಟ್ರಿಗರ್ ಆಗುತ್ತಲ್ವ, ಹಾಗಾಗಿ ಸ್ಟ್ರೆಸ್ನ ಕಂಟ್ರೋಲ್ ಮಾಡೋದಕ್ಕೆ ಧ್ಯಾನ ಮತ್ತು ಬೇರೆ ಬೇರೆ ರೀತಿಯ ಮನಸ್ಸನ್ನು ಶಾಂತವಾಗಿ ಇಡುವಂಥ ಕೆಲವೊಂದು ಆ್ಯಕ್ಟಿವಿಟೀಸ್ನ ನೀವೇ ಶುರು ಮಾಡ್ಕೋಬೇಕು. ಮತ್ತು ಸಾಮಾನ್ಯವಾಗಿ ಥೈರಾಯ್ಡ್ ಸಮಸ್ಯೆ ಬಂದರೆ ಅಯೋಡಿನ್ ಯುಕ್ತ ಆಹಾರವನ್ನೇ ತಗೋಬೇಕು. ನಮ್ಮ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಏನು ಸಮಸ್ಯೆ ಅಂದರೆ ಅವರ ಆರೋಗ್ಯ ಏನಾದರೂ ಹದಗೆಟ್ಟರೆ ಅದನ್ನು ತುಂಬ ಕಡೆಗಣಿಸ್ತಾರೆ. ತುಂಬ ಮಹಿಳೆಯರು ಈ ರೀತಿ ಮಾಡ್ತಾರೆ. ಅಂದರೆ ಅವ್ರ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೂ ಮುಂಚೆ ಅವರ ಆರೋಗ್ಯನೇ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಇದಿಷ್ಟು ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ಬೇಸಿಕ್ ಇನ್ಫಾರ್ಮೇಷನ್ನು. ಇದಕ್ಕೂ ಮೀರಿ ಇನ್ಫಾರ್ಮೇಷನ್ನಿಗೆ ಬೇಕು ಅಂದರೆ ತಜ್ಞರನ್ನು ಸಂಪರ್ಕಿಸಿ, ಮತ್ತು ಈ ಲಕ್ಷಣಗಳು ಕಂಡು ಬಂದರೂ ಕೂಡ ತಜ್ಞರನ್ನು ಸಂಪರ್ಕಿಸಿ. ನಿಮಗೆ ಥೈರಾಯ್ಡ್ಗೆ ಸಂಬಂಧಪಟ್ಟ ಈ ಸಮಸ್ಯೆ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ಉಪಯುಕ್ತ ಅಂತ ಅನಿಸಿದರೆ ಕಮೆಂಟ್ಸ್ನಲ್ಲಿ ಥಮ್ಸ್ ಅಪ್ ಹಾಕಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.